ಚಂದನ್ ಸರ್, ಈ ರೌಂಡಲ್ಲಿ ಒಂದಷ್ಟು ಹೆಸರುಗಳು ಹೇಳ್ತೀನಿ, ಅಂದರೆ ಪಾರ್ಟಿಸಿಪೆಂಟ್ಸ್ ಹೆಸರು ಹೇಳ್ತೀನಿ. ಸರಿ, ಅವರಿಗೆ ನಿಮ್ಮ ಮನಸ್ಸಿಂದ ಏನು ಬರುತ್ತೆ ಅದನ್ನ ಹೇಳ್ಬೋದು. ಅದು ಮೆಸೇಜ್ ಆಗಿರಬಹುದು, ಅಡ್ವೈಸ್ ಆಗಿರ್ಬೋದು, ಸಜೆಷನ್ ಇರ್ಬೋದು, ಏನಾದರೂ ಹೇಳ್ತೀವಿ. ಅದು ಯಾರು ಬೇಜಾರು ಮಾಡ್ಕೋಬೇಡಿ ಅಷ್ಟೇ. ಇಲ್ಲ ನಾನು ಗ್ಯಾರಂಟಿ ಕೊಡ್ತೀನಿ ಅದಕ್ಕೆ. ಓಕೆ, ರೆಡಿ? ಮೊದಲನೇ ಹೆಸರು ಶಕುಂತಲಾ. ಶಕುಂತಲಾ ಅವರೇ, ನೀವು ಇನ್ನೂ ಆ್ಯಕ್ಟಿವ್ ಆಗಿರಬೇಕು. ನೀವು ನೀಪೇನು ಅಂದ್ಕೊಂಡು ನೀವು ಹಿಂದೆ ಉಳಿಬೇಡಿ, ನಿಮ್ಮ ಎಫರ್ಟ್ ನೀವು ಹಾಕ್ತಾಯಿರಿ. ಓಕೆ. ಸುಧೀಂದ್ರ ಅಣ್ಣ, ನೀವು ನನಗೆ ಅಲ್ಲೂ ಗೈಡ್ ಮಾಡ್ತಾಯಿದ್ರಿ, ಅಣ್ಣನ ಥರನೇ ಇದ್ರಿ, ಮುಂದೆಗೂ ನೀವು ನಮ್ಮ ಅಣ್ಣನ ಥರನೇ ಇರಿ ಅಂತ ನಾನು ಕೇಳ್ಕೊತೀನಿ. ಓಕೆ. ವಿನಯ್. ವಿನಯ್, ನೀನು ಒಂಚೂರು ಫ್ಯಾಮಿಲಿ ಬಗ್ಗೆ ಒಂಚೂರು ಕನ್ಸರ್ನ್ ಆಗಿರು, ಆ ಫ್ಯಾಮಿಲಿ ಕಡೆ ಕರೆಕ್ಟಾಗಿ ನೋಡ್ಕೊ. ನೀನೆಲ್ಲೋ ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬೇಡ ಮತ್ತೆ ನೀನು. ಓಕೆ. ಹರ್ಷಿತಾ. ಮಹೇಶ್ನ ಚೆನ್ನಾಗಿ ನೋಡ್ಕೋ ಹರ್ಷಿತಾ, ಜಾಸ್ತಿ ಗೋಳಿಕೋಬೇಡ. ಯಾಕೆ ಮಹೇಶ್ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು? ಅವರು ನೋಡ್ಕೋತಾರೆ, ಗೋಳಿಕೊಳ್ಳೋದು ಜಾಸ್ತಿ. ಅವ್ರನ್ನ ಹೊಡಿತಾರಾ? 1-2-3 ಸತಿ ಹೊಡೆದಿದ್ದಾರೆ. ಓಕೆ. ಕೊನೆಯದಾಗಿ ನಿಸರ್ಗ. ನಿಸರ್ಗ, ನೀನು ಯಾವಾಗಲೂ ಧೈರ್ಯವಾಗಿರಬೇಕು, ಒಬ್ಳೆ ಅಂತ ಅನ್ಕೋಬೇಡ. ನಿಮ್ಮ ಜೊತೆಲ್ಲ ನಾವಿದ್ದೀವಿ, ವಿ ಆರ್ ಆಲ್ವೇಸ್ ವಿತ್ ಯು. ಅವಾಗ ಬಂದು ಡ್ಯಾನ್ಸ್ ಮಾಡ್ತಾರೆ ಬೇಕಿದ್ರೆ ಜೊತೆ ಅಲ್ವಾ? ಓಕೆ. ಈ ಇಷ್ಟು ಹೆಸರುಗಳನ್ನ ತಗೊಂಡಿದ್ದಕ್ಕಾಗಲಿ ಅವ್ರು ಹೇಳಿದ್ದಕ್ಕಾಗಲಿ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಜಸ್ಟ್ ಒಂದು ಫನ್ ಇದಕ್ಕೆ ಎಲಿಮೆಂಟ್ಗೋಸ್ಕರ ಮಾಡಿದ್ದಂಥದ್ದು. ಓಕೆ, ಈಗ ಕೊನೆಯದಾಗಿ ನಿಮ್ಮ ಮನಸ್ಸಿಂದ ಅಥವಾ ನಿಮ್ಮ ಮನದಾಳದ ಮಾತುಗಳನ್ನು ಏನಾದರೂ ಹೇಳಬೇಕು, ಹೋಲ್ ಜರ್ನಿ ಬಗ್ಗೆ ಇರ್ಬೋದು, ಅಥವಾ ನೀವು ಅದರಿಂದ ಏನಾದರೂ ಕಲಿತಂತಹ ವಿಷಯಗಳ ಬಗ್ಗೆ ಇರಬಹುದು, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನನಗೆ ಫಸ್ಟ್ ಈ ಶೋಗೆ ಸೆಲೆಕ್ಟ್ ಆಗಿದೆ ಅಂದಾಗ ಓಕೆ ಮಾಡೋಣ. ನಾವು ನಂಗೆ ಫಸ್ಟ್ ಟೈಮು ಕ್ಯಾಮ್ರಾ ಫೇಸ್ ಮಾಡ್ತಾ ಇರೋದು ಎಲ್ಲ, ಮತ್ತು ನನಗೆ ಪ್ರೀವಿಯಸ್ಲಿ ಎಕ್ಸ್ಪೀರಿಯೆನ್ಸ್ ಇತ್ತು, ಈ ಥರ ಟ್ರೀಟ್ಮೆಂಟ್ ಹೋಗಿ ಎಲ್ಲ ಎಕ್ಸ್ಪೀರಿಯೆನ್ಸ್ ಇತ್ತು. ಒಂದು ಟ್ರೈ ಮಾಡೋಣ ಅಂತ ಬಂದೆ. ಬಟ್ ಜರ್ನಿ ಮಾತ್ರ ತುಂಬ ಚೆನ್ನಾಗಿತ್ತು. 21 ಜನ ಹೊಸ ಫ್ರೆಂಡ್ಸು, ಅದರಲ್ಲಿ ಅಣ್ಣಂದಿರಾಗಿರ್ಬೋದು, ತಂಗಿದಿರಾಗಿರ್ಬೋದು, ಫ್ರೆಂಡ್ಸು ಎಲ್ಲ ಒಂಥರ ಬಾಂಡಿಂಗು ಚೆನ್ನಾಗಿತ್ತು ನಮ್ಮದು. ಆಮೇಲೆ ಟಾಸ್ಕು ಮತ್ತು ಟ್ರೀಟ್ಮೆಂಟ್ ವಿಷಯಕ್ಕೆ ಬಂದರೆ ಎಲ್ಲ ನಮಗೆ ಕೋಪ್ರೇಟ್ ಮಾಡಿದ್ರು. ಅಲ್ಲಿ ಕ್ಷೇಮವನ ಸ್ಟಾಫ್ ಆಗಲಿ ಎಲ್ಲ ಆಗಲಿ, ಅವ್ರು ಟ್ರೀಟ್ಮೆಂಟ್ ಕೊಡಬೇಕು ಅವರು ಅಷ್ಟೇ ತುಂಬ ಕನ್ಸರ್ನಿಂದ ನೋಡಿಕೊಂಡ್ರು. ಆಮೇಲೆ ಈ ಕ್ಯಾಮ್ರಾಮನ್ಗೆಲ್ಲ ಮತ್ತು ಟೆಕ್ನಿಷಿಯನ್ಸ್ಗೆಲ್ಲ ತುಂಬ ತೊಂದರೆ ಕೊಟ್ಬಿಟ್ಟಿದ್ದೀವಿ ಊಟ ವಿಷಯದಲ್ಲಿ. ಸೊ ಅವ್ರಿಗೆಲ್ಲ ಸಾರಿ ಕೇಳಬೇಕು, ನಾನು ತುಂಬಾ ಗೋಳಿಕೊಬಿಟ್ಟಿದ್ದೀನಿ. ಓವರಾಲ್ ಜರ್ನಿ ನಂದು ತುಂಬ ಚೆನ್ನಾಗಿತ್ತು. ಎಕ್ಸ್ಪೀರಿಯೆನ್ಸು ಮತ್ತು ಲೈಫ್ ಟೈಮ್ ಮೆಮೊರಿ ಅನ್ಬೋದು ನಾನು. ಓಕೆ, ನೈಸ್. ಚಂದನ್ ಸರ್, ನೀವು ಒಂದು ಓತ್ ತಗೊಂಡಿದ್ರಿ, ನಾನು ಡಯಟ್ ಇಲ್ಲೇನು ಮಾಡ್ತಾ ಇದ್ದೀನಿ, ಇಲ್ಲಿಂದ ಆಚೆ ಹೋದ್ಮೇಲೂ ಕೂಡ ಅದನ್ನು ಕಂಟಿನ್ಯೂ ಮಾಡ್ತೀನಿ ಅಂತ. ಅದನ್ನು ಮಾಡ್ತಾ ಇದ್ದೀರಾ. ನಿಮಗೆ ಆಲ್ ದ ವೆರಿ ಬೆಸ್ಟ್. ನಿಮ್ಮ ಒಂದು ಹೋಟೆಲ್ ಬಿಸ್ನೆಸ್ ಏನಿದೆ ಅದು ಕೂಡ ಇನ್ನೂ ಸಾಕಷ್ಟು ಯಶಸ್ಸನ್ನು ಕಾಣಿಸ್ಲಿ. ಮತ್ತೆ ಆದಷ್ಟು ಬೇಗ ನೀವು ನನಗೆ ಬಿರಿಯಾನಿ ತಂದು ಕೊಡಿ. ಖಂಡಿತ ತಂದ್ಕೊಳ್ಳೋಣ ಮೇಡಮ್. ನಿಮ್ಮ ಜೊತೆ ಮಾತಾಡಿದ್ದು, ನಿಮ್ಮನ್ನು ಮತ್ತೆ ಭೇಟಿಯಾಗಿದ್ದು ನನಗಂತೂ ತುಂಬಾ ಖುಷಿ ಆಯಿತು ಮೇಡಮ್, ತುಂಬ ಖುಷಿ ಆಯಿತು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ಹಾಯ್, ಹಲೋ, ನಮಸ್ತೆ. ಇದು ಕ್ಷೇಮವನ ಪ್ರೆಸೆಂಟ್ಸ್ ಫಿಟ್ ಬಾಸ್. ಓಕೆ, ಇವಾಗ ನೋಡೋಣ. ಹೆಂಗೆ ಅಂತಲ್ಲ ಬಿಲ್ಡಪ್ ಕೊಟ್ಬಿಟ್ಟು ಏನ್ ಮಾಡಿದ್ ನೀವು? ಚೆನ್ನಾಗಿತ್ತು ಮೇಡಮ್. ಚಂದನ್ ಅವ್ರೆ, ಫಿಸಿಕಲ್ ಟಾಸ್ಕ್ ಎಲ್ಲ ಅಂತೂ ಸಖತ್ತಾಗಿ ಆಡ್ತೀರಾ ಅಂತ ಎಲ್ರಿಗೂ ಗೊತ್ತಾಗೋಗ್ಬಿಟ್ಟಿದೆ. ಒಂಥರ ಗಳಿಗೆ ಸಿದ್ಧ ಇದ್ದಂಗೆ. ಚೈಲ್ಡ್ಹುಡ್ ಇಂದನೂ ಈ ತರ ಎಲ್ಲ ಗೇಮ್ಸ್ ಆಡಿ ಅಭ್ಯಾಸ ಇಲ್ಲ ಮೇಡಮ್, ಇಲ್ಲೇ ಆಡ್ತಾ ಇರೋದು. ಮೈಂಡ್ ಗೇಮ್ ನೀವ್ ಹೇಗ್ ಆಡ್ತೀರಾ? ಪೌಡರ್ ಹಾಕೊಳ್ಳಿ, ತಲೆ ಬಚ್ಕೊಳ್ಳಿ, ಜ್ಯೂಸ್ ಕುಡ್ಕೊಳ್ಳಿ. ಸುಸ್ತಾಯ್ತಾ? ಸುಸ್ತಾಗ್ತಾ ಇದೆ. ಆಗ್ತಾ ಇದೆ. ಬಿರಿಯಾನಿ ಹೋಗಿ ಈಗ ಖುಷ್ಕ ಆಗ್ಬಿಟ್ಟಿದೆ, ಪೀಸ್ಗಳಿಲ್ಲ. ಚಿಕ್ಕ ವಯಸ್ಸಲ್ಲಿ ಈ ತರ ಗೇಮ್ ಏನಾದ್ರು ಆಡಿದೀರಾ? ಇಲ್ಲ, ಆಡಿಲ್ಲ ನಾವು. ಇವತ್ತು ಆಡ್ಸೋಣ. ನೀವ್ ಎಂತ ಸ್ಟೂಡೆಂಟ್ ಅಂತಂದ್ರೆ ಏನೋ ಓದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ರ್ಯಾಂಕ್ ತೆಗಿಯುವಂತ ಸ್ಟೂಡೆಂಟ್ ನೀವು ಅಲ್ವಾ? ಕೈಲಾಗಿದ್ ಮಾಡ್ತೀವಿ ಅಷ್ಟೇ. ಕಂಗ್ರ್ಯಾಚುಲೇಷನ್. ನೋಡಿದ್ರಲ್ಲ
ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಸ್ಪೆಷಲ್ ಎಪಿಸೋಡ್ ವಿತ್ ಬಿರಿಯಾನಿ ಚಂದನ್. ಮುಂದಿನ ಎಪಿಸೋಡಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.